ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಅವರಿಬ್ರು ಬಾಲ್ಯದಿಂದಲೂ ಒಳ್ಳೆ ಸ್ನೇಹಿತರು. ಇಬ್ಬರಿಗೂ ಮದುವೆ ಮಾಡಿದ್ರೆ ಚೆನ್ನಾಗಿರ್ತಾರೆ ಅಂತ ಪೋಷಕರು ಮದುವೆ ಮಾಡಿದ್ರು. ಆದ್ರೆ ಮದುವೆಯಾದ 11 ತಿಂಗಳಿಗೆ ಪತ್ನಿ ನೇಣಿಗೆ ಕೊರಳೊಡ್ಡಿದ್ದಾಳೆ. ಅಷ್ಟಕ್ಕೂ ಅವರಿಬ್ಬರ ನಡುವೆ ಅಂಥದ್ದು ಏನಾಯ್ತು ಅಂತೀರಾ? ಈ ಸ್ಟೋರಿ ನೋಡಿ. ಕೈ ಹಿಡಿದವಳಿಗೆ ವಂಚಿಸಿ ಮತ್ತೊಬ್ಬಳ ಜೊತೆ ಲವ್ ಡವ್ವಿ. ಮದುವೆಯಾದ ಒಂದೇ ವರ್ಷಕ್ಕೆ ಮಹಿಳೆ ಸೂಸೈಡ್. ಕೆಲವೊಮ್ಮೆ ಪ್ರೀತಿ ಹೆಸರಲ್ಲಿ ಏನೆಲ್ಲ ವಂಚನೆ ಮೋಸ ಎಲ್ಲ ನಡೆದು ಬಿಡ್ತವೆ. ಎಲ್ಲಾಗಿರೋದು ಕೂಡ ಅದೇ. ಪ್ರೀತಿಸಿದ ಜೀವಗಳು ಚೆನ್ನಾಗಿರ್ಲಿ ಅಂತ ಹರಸಿ ಹಾರೈಸಿ ಕುಟುಂಬಸ್ಥರು ಮದುವೆ ಮಾಡಿದ್ರು. ಆದರೆ ಮದುವೆ ಆಗಿ ವರ್ಷ ತುಂಬುವಷ್ಟರಲ್ಲಿ ಪ್ರೀತಿಯ ಬಣ್ಣ ಬಯಲಾಗಿದ್ದು ಈಕೆ ಜೀವನ ಆತ್ಮಹತ್ಯೆಯಲ್ಲಿ ಅಂತ್ಯವಾಗಿದೆ. ಇವರು ಅಭಿಷೇಕ್ ಶ್ವೇತಾ ದಂಪತಿ. ರಾಮಮೂರ್ತಿ ನಗರದ ಶ್ವೇತಾ ತನ್ನ ಅತ್ತೆಯ ಮಗನಾಗಿದ್ದ ಅಭಿಷೇಕ್ ಜೊತೆ ಕಳೆದ ಡಿಸೆಂಬರ್ನಲ್ಲಿ ಮದುವೆಯಾಗಿದ್ಲು. ಸಂಸಾರವೂ ಚೆನ್ನಾಗಿತ್ತು. ಆದರೆ ಅಭಿಷೇಕ್ನ ಪರಸ್ತ್ರೀ ಮೋಹ ಶ್ವೇತಾಳ ಜೀವವನ್ನ ಅಂತ್ಯಗೊಳಿಸಿದೆ. ಪ್ರತಿಷ್ಠಿತ ಕಂಪನಿಯ ಉದ್ಯೋಗಿಯಾಗಿದ್ದ ಅಭಿಷೇಕ್ ಯುವತಿಯೊಬ್ಬಳ ಜೊತೆ ಸಂಬಂಧ ಹೊಂದಿದ್ದಂತೆ. ಇದರಿಂದ ದಂಪತಿ ನಡುವೆ ಒಮ್ಮೆ ಬಿರುಕು ಮೂಡಿ ಪರಸ್ಪರ ರಾಜಿ ಸಹ ಆಗಿದ್ದಂತೆ. ಆದರೆ ಗಂಡ ಸರಿದಾರಿಗೆ ಬರದಿದ್ದಕ್ಕೆ ಮನನೊಂದ ಶ್ವೇತಾ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಬೆಳಗ್ಗೆ 4:15 ನನ್ನ ತಂಗಿ ಹಸ್ಬೆಂಡ್ ಅಭಿಷೇಕ್ ಅನ್ನೋರಿಂದ ಕಾಲ್ ಬಂತು. ಕಾಲ್ ಮಾಡಿ ಈ ತರ ಸೂಸೈಡ್ ಮಾಡ್ಕೊಂಡಿದ್ದಾಳೆ, ಈ ತರ ಅಟೆಂಡ್ ಮಾಡಿದ್ದಾಳೆ ಅಂತ ಹೇಳಿ ಹೇಳ್ದ. ಸೊ ಹೇಳಿದ ತಕ್ಷಣ ನನಗೆ ಇಮಿಡಿಯೇಟ್ ಆಗಿ ವಿತಿನ್ 2 minutes ಅಲ್ಲೇ ನಾವು ಕಾರಲ್ಲಿ ಹೊರಟು. ಸೊ ಆನ್ ದ ವೇನಲ್ಲೇ ನಮ್ಮ ಅಣ್ಣ ನವೀನ್ ಅವರು ಕಾಲ್ ಮಾಡಿ ಆಂಬುಲೆನ್ಸ್ ಬರಕ್ ಹೇಳಿದ್ರು. ಅಲ್ಲಿಗೆ ನೋಡಿದ್ರೆ ಅವ್ರ ಆಂಬುಲೆನ್ಸ್ ಅವ್ರು ನಾವು ಬರೋದ್ರೊಳಗೆ ಬಂದು ಚೆಕ್ ಮಾಡಿ ಇನ್ನೇನು ಮಾಡೋಕ್ಕಾಗಲ್ಲ, ಪಲ್ಸ್ ಎಲ್ಲ ನಿಂತಿದೆ, 100ಗೆ ಕಾಲ್ ಮಾಡಿ ಅಂತ ಹೇಳ್ಬಿಟ್ಟು ಹೋದ್ರು. ಇನ್ನು ಹೆಂಡತಿಯ ಸಾವಿನ ನಂತರ ಕಾರ್ಯ ಮುಗಿಸಿದ ಬಳಿಕ ಹಿರಿಯರೆಲ್ಲರೂ ಪ್ರಶ್ನೆ ಮಾಡಿದಾಗ ತನ್ನ ಸಂಬಂಧದ ಬಗ್ಗೆ ಬಾಯ್ಬಿಟ್ಟಿದ್ದಾನೆ. ಅಷ್ಟೇ ಅಲ್ಲ, ಹೆಂಡತಿ ಇದ್ರೂ ಅಭಿಷೇಕ್ ಪ್ರಿಯತಮೆಯ ಹೆಸರಿನ ಟ್ಯಾಟೂವನ್ನ ತನ್ನ ಕೈ ಮೇಲೆ ಹಾಕಿಸಿಕೊಂಡಿದ್ದಂತೆ. ಸೊ ಅವನು ಬಂದು ಎಂಗೇಜ್ಮೆಂಟ್ ಆಗಿರೋದು ಬಂದು ಆಗಸ್ಟ್ 27ನೇ ತಾರೀಕು. ಆದ್ರೆ ಅವನು ಅಕ್ಟೋಬರ್ 6ನೇ ತಾರೀಕು ಹೋಗಿ ಟ್ಯಾಟೂ ಹಾಕ್ಸ್ಕೊಂಡ್ ಬಂದಿದ್ದಾನೆ. ಆ ಟ್ಯಾಟೂ ಫೋಟೋ ಕೂಡ ನಾನು ನಿಮಗೆ ತೋರಿಸ್ತೀನಿ. ಆ ಟ್ಯಾಟೂನ ಈ ತರ ಟ್ಯಾಟೂ ಹಾಕ್ಸ್ಕೊಂಡಿದ್ದಾನೆ. ಟ್ಯಾಟೂ ಹಾಕ್ಸ್ಕೊಂಡು ಇದೇನು ಅಂತ ಕೇಳಿದ್ರೆ ಕಾರ್ಯ ಎಲ್ಲ ಮುಗಿದು ಎಲ್ಲ ಆಗೋ ತನಕ ಕೇಳಿದಾಗನು AB ಅಂದ್ರೆ ಅಭಿಷೇಕ್ ಅಂತ ಎಲ್ಲರ ಹತ್ರನೂ ಹೇಳ್ಕೊಂಡ್ ಬಂದ. ಆದ್ರೆ ಇವಾಗ ಕಾರ್ಯ ಎಲ್ಲ ಮುಗ್ದು ಅವ್ರ ಅಣ್ಣಂದಿರೆಲ್ಲ ಕೇಳಿದಾಗ ಹೇಳ್ತಾ ಇದ್ದಾನೆ ಅಂದ್ರೆ ಅವನು ಯಾರ ಹತ್ರ ಅನೈತಿಕ ಸಂಬಂಧ ಇಟ್ಕೊಂಡಿದ್ದ ಅವಳ ಹೆಸರನ್ನ ಹಾಕ್ಸ್ಕೊಂಡಿದ್ದಾನೆ. ಒಟ್ಟಾರೆ ಪ್ರೀತಿಸಿ ಮದುವೆಯಾಗಿದ್ದ ಶ್ವೇತಾ ಗಂಡನ ಪರಸ್ತ್ರೀ ಮೋಹದಿಂದ ಪ್ರಾಣ ಕಳೆದುಕೊಂಡಿದ್ದಾಳೆ. ಸದ್ಯ ಈ ಬಗ್ಗೆ ರಾಮಮೂರ್ತಿ ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಮುನ್ರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಆಕೆಗೆ ಇನ್ನು 24 ವರ್ಷ ವಯಸ್ಸು. ಮದುವೆಯಾಗಿ ಸುಖದ ಜೀವನ ನಡೆಸಬೇಕಾದ ಆಕೆ ಶವವಾಗಿ ಹೋಗಿತ್ತು. RT ನಗರದ ಚಿರಾಯು ಆಸ್ಪತ್ರೆಗೆ ಕವಿತಾ ಹಾಗೂ ಆಕೆಯ ಪತಿ ಸುನೀಲ್ ಚಿಕಿತ್ಸೆಗಾಗಿ ತೆರಳುತ್ತಾರೆ. 2 ದಿನಗಳ ಹಿಂದೆ ಕಾಲ್ನೋವು ಅಂತ ಆಸ್ಪತ್ರೆಗೆ ತೆರಳಿದ್ದ ವೇಳೆ ಆಸ್ಪತ್ರೆಯ ವೈದ್ಯರು ವಿವಿಧ ಪರೀಕ್ಷೆಗಳನ್ನ ಮಾಡಬೇಕು ಅಂತ ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಶುರು ಹಚ್ಚಿಕೊಂಡ್ರು. ಆಸ್ಪತ್ರೆಗೆ ದಾಖಲಾಗಿ 1 ದಿನ ಆಗೋದ್ರೊಳಗೆ ಕವಿತಾ ಸಾವಿಗೀಡಾಗಿದ್ದಾರೆ. ಇನ್ನು ಆಸ್ಪತ್ರೆಯ ವೈದ್ಯರೇ ಸಾವಿಗೆ ಕಾರಣ ಓವರ್ಡೋಸ್ ಮಾತ್ರೆ ಇಂಜೆಕ್ಷನ್ ನೀಡಿ ಸಾಯಿಸಿದ್ದಾರೆ ಅಂತ ಕುಟುಂಬಸ್ಥರು ಆರೋಪ ಮಾಡ್ತಿದ್ದಾರೆ. ಲೋ BP ಆಗಿರೋದು ಅವಳಿಗೆ. ಡೋಸೇಜ್ ಹೆವಿ ಕೊಟ್ಟಿದ್ದಾರೆ, ನನಗೆ ತಿಳಿದಿರೋ ಮಟ್ಟಕ್ಕೆ ಡೋಸೇಜ್ ಹೆವಿ ಕೊಟ್ಟಿದ್ದಾಳೆ. ಕಣ್ಗಳ ಮೇಲೆ ಹೋಗಿದೆ. ಅರ್ಧ ಅವರ್ ಆದಮೇಲೆ ICU ತಗೊಳ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ಏನು ಮಾಡಿದ್ರೋ ಗೊತ್ತಿಲ್ಲ, ಹೊಡೆ ಬಿಡ್ತಾ ಇಲ್ಲ. ಬೆಳಗ್ಗೆ ನೋಡಿದ್ರೆ ಎಲ್ಲ ಬ್ಲಡ್ಡು, ಫುಲ್ಲು ಬ್ಲಡ್ಡು. ಇದ್ರಲ್ಲಿ ಡೆತ್ ಆಗಿದೆ. ಫಸ್ಟ್ ಆಫ್ ಆಲ್ ಅವರು ಬಂದು ಇನ್ಸ್ಪೆಕ್ಷನೇ ಮಾಡಿಲ್ಲ, ಬಾಡಿ ನೋಡೇ ಇಲ್ಲ. ಬಾಡಿ ನೋಡದೆ ಬಂದು ಹೆಂಗೆ ಅವ್ರು ಹೇಳ್ಬೋದು ಇದರಲ್ಲೇ ಡೆತ್ ಆಗಿದೆ ಅಂತ ಹೆಂಗೆ ಹೇಳ್ಬೋದು? 2 ವೀಲರಲ್ಲಿ ಕರ್ಕೊಂಬಂದಿರೋದು ಸರ್. ಬಂದು ಅವರೇ ಇಲ್ಲಿ ನಡ್ಕೊಂಡು ಹೋಗಿದ್ದಾರೆ. ಬೇಕಾದ್ರೆ ಕ್ಯಾಮ್ರಾ ತೆಗಿಯೋಕೆ ಹೇಳಿ. ಬೇಕಾದ್ರೆ ಅವ್ರು ಬಂದು ಇಲ್ಲಿಂದ ಹೋಗಿರೋದು ಸರ್. ಇವನ್ ಇಲ್ಲಿಂದ ಇದಕ್ಕೆ ಕರ್ಕೊಂಡು ಹೋಗಿದೆ ಸ್ಕ್ಯಾನಿಂಗ್ಗೆ. ಯಾರೂ ಬಂದಿಲ್ಲ ಸರ್ ಜೊತೆಗೆ. ಆಂಬ್ಯುಲೆನ್ಸ್ ಡ್ರೈವರ್ ಆಲ್ರೆಡಿ ಫೋನ್ ಮಾಡಿ ಹೇಳಿದ್ದಾನೆ ಆಕ್ಸಿಜನ್ ಲೆವೆಲ್ ಕಡಿಮೆ ಇದೆ, ಈ ಥರ ತಗೊಂಬನ್ನಿ ಅಂತ. 10 to 15 minutes ಯಾರು ರೆಸ್ಪಾನ್ಸಿಬಲ್. ಚಿಲುಮೆ ಸಂಸ್ಥೆಯಿಂದ ಮತದಾರರ ಮಾಹಿತಿ ಸಂಗ್ರಹ ಕೇಸ್ ಸಾಕಷ್ಟು ಕ್ಯೂರಿಯಾಸಿಟಿ ಜೊತೆಗೆ ಹಲವು ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡಿತ್ತು. ಕಿಂಗ್ ಪಿನ್ ರವಿಕುಮಾರ್ ಸಿಕ್ರೆ ಸಾಕು, ಕೇಸ್ ಆಲ್ಮೋಸ್ಟ್ ಕ್ಲೋಸ್ ಆಗುತ್ತೆ ಅಂತ ಅನ್ಕೊಂಡಿದ್ರು. ಆದ್ರೆ ಅದೆಲ್ಲ ಈಗ ಉಲ್ಟಾ ಆಗ್ತಾ ಇದೆ. ಪೊಲೀಸರ ಮುಂದೆ ಆರೋಪಿ ರವಿಕುಮಾರ್ ನಾಟಕ. ಮೊಬೈಲ್ ಲ್ಯಾಪ್ಟಾಪ್ ಬಗ್ಗೆ ಬಾಯ್ ಬಿಡದೆ ಮುಂಡಾಟ.
ರಾಜ್ಯ ರಾಜಕಾರಣದಲ್ಲಿ ಈಗ ಸಖತ್ ಸದ್ದು ಮಾಡ್ತಾ ಇರೋ ವಿಚಾರ ಅಂದ್ರೆ ಅದು ಚಿಲುಮೆ ಕರ್ಮಕಾಂಡ. ರವಿಕುಮಾರ್ನ ಅರೆಸ್ಟ್ ಮಾಡಿದ್ರೆ ಎಲ್ಲ ಮುಗಿದು ಹೋಗುತ್ತೆ ಅನ್ನೋ ಹಾಗೆ ಮೊದಲು ಪೊಲೀಸರು ಊಹೆ ಮಾಡಿದ್ರು. ಆದ್ರೆ ಈಗ ಎಲ್ಲಾ ಉಲ್ಟವಾಗಿದ್ದು ಬಂಧಿತ ರವಿಕುಮಾರ್ ನೌಟಂಕಿ ಆಟ ಶುರು ಮಾಡಿದ್ದಾನೆ. ಪ್ರಕರಣದ ಮಾಸ್ಟರ್ ಮೈಂಡ್ ರವಿಕುಮಾರ್ನನ್ನ ಖುದ್ ಸೆಂಟ್ರಲ್ ಡಿಸಿಪಿ ಶ್ರೀನಿವಾಸ್ ಗೌಡ ಅವರೇ ವಿಚಾರಣೆ ನಡೆಸ್ತಾ ಇದ್ದು ಅಕ್ರಮದ ಬಗ್ಗೆ ತುಟಿಕ್ ಪಿಟಿಕ್ ಅಂತಿಲ್ಲ. ವಿಚಾರಣೆ ವೇಳೆ ಆಪ್ ಓಪನ್ ಮಾಡಿಕೊಟ್ಟ ರವಿಕುಮಾರ್ ಅದರಲ್ಲಿರೋ ಕಂಟೆಂಟ್ ಕೂಡ ತೋರಿಸಿದ್ದ. ಆಪ್ನಲ್ಲಿ 3 ಮತಕ್ಷೇತ್ರಗಳ ಡೀಟೇಲ್ಸ್ ನೋಡಿದ್ದ ಪೊಲೀಸರಿಗೆ ಇದು ಅಷ್ಟೇನೂ ಲೀಡ್ ಕೊಡ್ತಾ ಇಲ್ಲ ಅಂತ ಆತನ ಮೊಬೈಲ್ ಲ್ಯಾಪ್ಟಾಪ್ಗೆ ಶೋಧ ನಡೆಸಿದ್ದಾರೆ. ಆದ್ರೆ ಮೊಬೈಲ್ ಕಳೆದು ಹೋಗಿದೆ, ಲ್ಯಾಪ್ಟಾಪ್ ಎಲ್ಲಿಟ್ಟಿದ್ದೇನೋ ಗೊತ್ತಿಲ್ಲ ಸಾರ್ ಅಂತಿದ್ದಾನೆ ರವಿಕುಮಾರ್. ಯಾವಾಗ ಮಾಹಿತಿ ನೀಡದೆ ರವಿಕುಮಾರ್ ಕಳ್ಳಾಟವಾಡದ್ನೋ ಸರ್ಚ್ ವಾರೆಂಟ್ ಪಡೆದ ಪೊಲೀಸರು ಮಲ್ಲೇಶ್ವರಂನ ಚಿಲುಮೆ ಕಚೇರಿಯ 3ನೇ ಮಹಡಿಯಲ್ಲಿರೋ ಮನೆಯನ್ನ ಜಾಲಾಡಿದ್ದಾರೆ. ಸುಮಾರು 4 ಗಂಟೆಗಳ ಕಾಲ ಮನೆಯಲ್ಲಿ ಶೋಧ ನಡೆಸಿರೋ ಪೊಲೀಸರು ಮನೆಯಲ್ಲಿ 2 ಲ್ಯಾಪ್ಟಾಪ್, ಅಪಾರ ಪ್ರಮಾಣದ ದಾಖಲೆಗಳನ್ನ ವಶಕ್ಕೆ ಪಡೆದಿದ್ದಾರೆ. ಡಿಜಿಟಲ್ ಎವಿಡೆನ್ಸ್ ಬಗ್ಗೆ ಸಿಗದ ಮಾಹಿತಿ, 3 ಆರ್ಒಗಳಿಗೂ ವಿಚಾರಣೆ ಬಿಸಿ. ಇತ್ತ ರವಿಕುಮಾರ್ ಬಾಯಿ ಬಿಡದೆ ಸತಾಯಿಸಿದ್ರಿಂದ ಹಲಸೂರು ಗೇಟ್ ಠಾಣೆಗೆ ಆಗಮಿಸಿದ ಹೆಚ್ಚುವರಿ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ಮುಂದಿನ ತನಿಖೆ ಬಗ್ಗೆ ಸಭೆ ನಡೆಸಿದ್ರು. ಇತ್ತ ರವಿಕುಮಾರ್ ಜೊತೆ ಇರ್ತಾ ಇದ್ದ ಲೋಕೇಶ್ನ ವಿಚಾರಣೆ ಮಾಡಿದ್ರೂ ಯಾವುದೇ ಮಾಹಿತಿ ಬಿಟ್ಕೊಡ್ತಿಲ್ಲ. ಹೀಗಾಗಿ ಅಮಾನತಾದ ಆರ್ಒಗಳ ಮೂಲಕ ಮಾಹಿತಿ ಕಲೆ ಹಾಕೋಕೆ ಅಂತ 3ವರಿಗೂ ಪೊಲೀಸರು ನೋಟಿಸ್ ನೀಡಿದ್ರು. ಅದರಂತೆ ಇವತ್ತು ವಿಚಾರಣೆಗೆ ಹಾಜರಾಗದೆ ಅದು ಇದು ಅಂತ ಸಬೂಬ್ ನೀಡಿ ವಿಚಾರಣೆಗೆ ಗೈರಾಗಿದ್ದಾರೆ. ಹೀಗಾಗಿ ಕೇಸಲ್ಲಿ ಹಲವು ಅನುಮಾನ ಮೂಡ್ತಾ ಇದ್ದು ಸಾಕ್ಷಿಗಳ ಸಂಗ್ರಹಕ್ಕೆ ಪೊಲೀಸರು ತಲೆ ಕೆಡಿಸಿಕೊಂಡಿದ್ದಾರೆ. ಇತ್ತ ಮತ್ತೆ ರವಿಕುಮಾರ್ ಪತ್ನಿಗೂ ವಿಚಾರಣೆಗೆ ಹಾಜರಾಗಲು ನೋಟಿಸ್ ನೀಡಿದ್ದಾರೆ. ಮತ್ತೊಂದು ಕಡೆ ಚಿಲುಮೆ ವಿಚಾರದಲ್ಲಿ ರಾಜಕೀಯ ಜೋರಾಗಿದ್ದು ಕಾಂಗ್ರೆಸ್, ಜೆಡಿಎಸ್ ಮತ್ತು ಬಿಜೆಪಿ 3 ಪಕ್ಷಗಳು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಿವೆ. ಒಟ್ಟಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನೇ ದಿನೇ ಮಹತ್ವದ ಬೆಳವಣಿಗೆಗಳಾಗ್ತಾ ಇದ್ದು ಮುಂದೆ ಯಾವ ಹಂತಕ್ಕೆ ತಲುಪುತ್ತೋ ಕಾದು ನೋಡಬೇಕು. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಎಲೆಕ್ಷನ್ ಸಮೀಪಿಸ್ತಾ ಇರುವುದು ಕೇವಲ ರಾಜಕಾರಣಿಗಳು ಮಾತ್ರವಲ್ಲ, ರೌಡಿ ಪಟಾಲಾಂಗೂ ಒಂದ್ ರೀತಿಯ ಹಬ್ಬ. ಚುನಾವಣೆ ನಿಮಿತ್ತ ಕೆಲ ರೌಡಿ ಶೀಟರ್ಗಳು ಹಿಂಬಾಗಿಲಿನಿಂದ ತಯಾರಿ ನಡೆಸಿದ್ರು. ಅಂಥವರಿಗೆಲ್ಲ ಸಿಸಿಬಿ ಇವತ್ತು ಬಿಸಿ ಮುಟ್ಟಿಸಿತ್ತು. ರೌಡಿ ಶೀಟರ್ಗಳ ಮನೆಗಳಿಗೆ ಸಿಸಿಬಿ ಪೊಲೀಸರ ಲಗ್ಗೆ. ಎಲೆಕ್ಷನ್ ತಯಾರಿಯಲ್ಲಿದ್ದ ಪುಡಾರಿಗಳಿಗೆ ಖಾಕಿ ಶಾಕ್. ಚುನಾವಣೆಗೆ ರಾಜಕಾರಣಿಗಳು ಎಷ್ಟರ ಮಟ್ಟಿಗೆ ತಯಾರಿ ಮಾಡಿಕೊಂಡಿದ್ದಾರೋ ಗೊತ್ತಿಲ್ಲ. ಆದ್ರೆ ಸಿಲಿಕಾನ್ ಸಿಟಿಯ ರೌಡಿ ಶೀಟರ್ಗಳಂತೂ ಸಿಕ್ಕಾಪಟ್ಟೆ ತಯಾರಿ ಮಾಡ್ಕೊಂಡಿದ್ರು. ಎಂಥವರಿಗೆಲ್ಲ ಇವತ್ತು ಪೊಲೀಸರು ಚಳಿ ಬಿಡಿಸಿದ್ರು. ಮುಂಜಾನೆ ಕಣ್ ಬಿಡೋ ಟೈಮ್ಗೆ ಸರಿಯಾಗಿ ಪೊಲೀಸರು ಹಾಜರಾಗಿ ಶಾಕ್ ಕೊಟ್ಟಿದ್ರು. ಈ ವೇಳೆ ಕೆಲ ರೌಡಿಗಳು ಎದ್ನೋ ಬಿದ್ನೋ ಅಂತ ಓಡಿದ್ರೆ ಮತ್ತೆ ಕೆಲವರು ಅಯ್ಯೋ ನಾನ್ ಏನೂ ಮಾಡಿಲ್ಲ ಅಂತ ಪೊಲೀಸರೆದುರು ಪೇಚಾಡಿದ್ರು. ಹೀಗೆ 80ಕ್ಕೂ ಹೆಚ್ಚು ರೌಡಿಗಳ ಮನೆಗಳನ್ನ ಜಾಲಾಡಿದ ಸಿಸಿಬಿ ಪೊಲೀಸರಿಗೆ ಸಿಕ್ಕಿದ್ದು ಕೇವಲ 26 ಮಂದಿ. ಕೋತಿರಾಮ, ಜಗದೀಶ್ ಅಲಿಯಾಸ್ ಟಾಮಿ, ಆರ್ಟಿ ನಗರ ವೆಂಕಟೇಶ ಸೇರಿ ಹಲವರನ್ನ ಕರೆತಂದು ಪೊಲೀಸರು ಎಚ್ಚರಿಕೆ ನೀಡಿದ್ರು. ಇನ್ನು ದಿಢೀರಂತ ಪೊಲೀಸರು ರೌಡಿ ಶೀಟರ್ಗಳ ಮನೆಗಳ ಮೇಲೆ ದಾಳಿಗೆ ಕಾರಣವೇನು ಅನ್ನೋದನ್ನ ನೋಡೋದಾದ್ರೆ, ಇನ್ನು ಈ ರೌಡಿ ಶೀಟರ್ಗಳಲ್ಲಿ ಕೆಲವರು ಬಿಬಿಎಂಪಿ ಚುನಾವಣೆಗೆ ತಯಾರಿ ನಡೆಸಿದ್ರೆ ಇನ್ನು ಕೆಲವರು ತಮ್ಮ ಮನೆಯವರನ್ನ ನಿಲ್ಲಿಸಬೇಕು ಅಂತಲೂ ತಯಾರಾಗಿದ್ರಂತೆ. ಅದಕ್ಕಾಗಿ ಹಣಕಾಸು ವಸೂಲಿಗೂ ಮುಂದಾಗಿದ್ರಂತೆ. ಇನ್ನು ಕೆಲವು ಮಂದಿ ಕೋರ್ಟ್ ವಾರೆಂಟ್ ಇದ್ರೂ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ರು. ಅಲ್ಲದೆ ಚುನಾವಣೆ ಸಮೀಪಿಸ್ತಾ ಇದ್ದು ಏರಿಯಾದಲ್ಲಿ ಹವಾ ಸೃಷ್ಟಿಸಲು ವಿವಿಧ ಕೃತ್ಯಗಳಲ್ಲಿ ಭಾಗಿಯಾಗ್ತಿದ್ರಂತೆ. ವಿಪರ್ಯಾಸವೆಂದ್ರೆ ಸಿಸಿಬಿ ದಾಳಿ ವೇಳೆ ಸೈಕಲ್ ರವಿ, ಜೆಸಿಬಿ ನಾರಾಯಣ, ಸೈಲೆಂಟ್ ಸುನೀಲ, ಮಲಯಾಳಿ ಮಧು, ವಿಲ್ಸನ್ ಗಾರ್ಡನ್ ನಾಗ, ಒಂಟೆ ರೋಹಿತ್, ಮುಲಾಮ, ಕಾಡುಬೀಸನಹಳ್ಳಿ ಸೋಮ, ರೋಹಿತ್ ಸೇರಿದಂತೆ ಕೆಲ ರೌಡಿಗಳು ಮನೆಯಲ್ಲಿರಲಿಲ್ಲ.
ರೌಡಿ ಸ್ಟಾರ್ ನವೀನನ ಮನೆ ಮೇಲೆ ದಾಳಿ ಮಾಡಿದಾಗ ಮೊದಲ ಮಹಡಿಯಿಂದ ಪಕ್ಕದ ಮನೆಗೆ ಹಲಗೆ ಇಟ್ಕೊಂಡು ಎಸ್ಕೇಪ್ ಆಗಿದ್ದಾನಂತೆ. ಎಲೆಕ್ಷನ್ ಜೊತೆಗೆ ಏನು ಸಮಾಜದಲ್ಲಿ ಸ್ವಾಸ್ಥ್ಯ ಕಾಪಾಡಬೇಕು ಮತ್ತು ಇವರು ಮುಂದೆ ಅಂತಹ ಅಪರಾಧಗಳಲ್ಲಿ ಭಾಗಿಯಾಗಬಾರದು ಮತ್ತು ಏನು ರೌಡಿ ಚಟುವಟಿಕೆ ಇದೆ ಅದರ ಮೇಲೆ ಸೂಕ್ತ ಇಡುವಂತೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಮತ್ತು ಏನಿವತ್ತು ಕರೆಸಿದ್ದೀವಿ ಅವರಿಗೂ ಕೂಡ ಸೂಕ್ತ ವಾರ್ನಿಂಗ್ ಅನ್ನು ಕೂಡ ನಾವು ನೀಡಿದ್ದೀವಿ. ಎಲೆಕ್ಷನ್ ಬಗ್ಗೆ ಫಂಡ್ ಮಾಡುವಂಥದ್ದು, ಕೆಲವರು ಅವರ ಕುಟುಂಬಸ್ಥರು ಎಲೆಕ್ಷನ್ಗಳಲ್ಲಿ ನಿಲ್ಲುವಂಥದ್ದು ಅದನ್ನು ಕೂಡ ಮಾಹಿತಿ ಕಲೆ ಹಾಕ್ತಾ ಇದ್ದೀವಿ. ಇಲ್ಲಿಗಲ್ ವೇಜ್ಗಳಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ ಅಥವಾ ರೌಡಿ ಚಟುವಟಿಕೆ ಮುಖಾಂತರ ಹೆದರಿಸ್ತಾ ಇದ್ದಾರೆ, ಖಂಡಿತವಾಗಿ ಅವ್ರ ಮೇಲೆ ನಾವು ನಿಗಾ ಇಡ್ತೀವಿ. ಅದೇನೇ ಇರಲಿ, ಪೊಲೀಸರು ಏನೇ ಪ್ಲಾನ್ ಮಾಡಿದ್ರು ಅದಕ್ಕೆ ಮೊದಲೇ ರೌಡಿಗಳು ಎಸ್ಕೇಪ್ ಆಗ್ತಾ ಇದ್ದು, ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವ ರೌಡಿಗಳ ಮೇಲೆ ಸಿಸಿಬಿ ಹದ್ದಿನ ಕಣ್ಣಿಡಬೇಕಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸ್ಥಳ ಮಹಜರ್ಗೆ ತೆರಳಿದ್ದ ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಎಸ್ಕೇಪ್ ಆಗಲು ಯತ್ನಿಸಿದ ದರೋಡೆಕೋರ್ನ ಕಾಲಿಗೆ ಪೊಲೀಸರು ಗುಂಡು ಹಾರಿಸಿದ ಘಟನೆ ನೆಲಮಂಗಲದ ಬಿನ್ನಮಂಗಲದ ಬಳಿ ನಡೆದಿದೆ. ಕುಖ್ಯಾತ ದರೋಡೆಕೋರ ಯೋಗಾನಂದ ಎಂಬಾತನ ಕಾಲಿಗೆ ನೆಲಮಂಗಲ ಟೌನ್ ಸಿಪಿಐ ಶಶಿಧರ್ ಗುಂಡು ಹಾರಿಸಿದ್ದಾರೆ. ಸರಗಳ್ಳತನ ಪ್ರಕರಣದಲ್ಲಿ ಆರೋಪಿಯನ್ನ ಬಂಧಿಸಿ ಕೃತ್ಯದ ಸ್ಥಳಕ್ಕೆ ಕರೆದೊಯ್ದ ವೇಳೆ ಎಸ್ಕೇಪ್ ಆಗಲು ಪೊಲೀಸ್ ಸಿಬ್ಬಂದಿ ಹನುಮಂತ ಹಿಪ್ಪರಗಿ ಕೈ ಮೇಲೆ ಹಾಲೋ ಬ್ರಿಕ್ಸ್ ಎತ್ ಹಾಕಿ ಹಲ್ಲೆ ನಡೆಸಿದ್ದಾನೆ. ಇದೇ ವೇಳೆ ಆತ್ಮರಕ್ಷಣೆಗಾಗಿ ಸಿಪಿಐ ಶಶಿಧರ್ ಆರೋಪಿ ಯೋಗಾನಂದ್ ಕಾಲಿಗೆ ಗುಂಡು ಹಾರಿಸಿ ಬಂಧಿಸಿದ್ದಾರೆ. ಚೈನ್ ಸ್ನ್ಯಾಚು ಮತ್ತು ಪೆಟ್ರೋಲ್ ಬಂಕ್ಗಳಲ್ಲಿ 3 ಡಕಾಯಿತಿ ಕೇಸ್ ಇದೆ. ಒಂದು ಡಕಾಯಿತಿ ಮತ್ತು ಚೈನ್ ಸ್ನ್ಯಾಚಿಂಗ್ ಈ ಥರದ ಪ್ರಕರಣಗಳಲ್ಲಿ ಇವನು ಜಾಸ್ತಿ ಇನ್ವಾಲ್ವ್ ಆಗಿದ್ದ. ಇವನನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ತನಿಖೆ ಮಾಡೋದು ಇನ್ನೂ ಬಾಕಿ ಇದೆ. ಆರೋಪಿತನನ್ನು ನಾವು ಅರೆಸ್ಟ್ ಮಾಡುವ ಸಮಯದಲ್ಲಿ ಅವನು ಪೆಪ್ಪರ್ ಸ್ಪ್ರೇ ಯೂಸ್ ಮಾಡಿದ ಬಗ್ಗೆ, ಈ ಥರದ್ದೊಂದು ಪೆಪ್ಪರ್ ಸ್ಪ್ರೇ ಇದೆ, ಇದನ್ನು ಅವನು ಅಲ್ಲಿ ಯಾವುದೋ ಒಂದು ಹೋಟೆಲ್ನಲ್ಲಿ ಏನೋ ಕೆಲಸ ಮಾಡ್ಕೊಂಡಿದ್ದ ಅಂತೇಳಿ ಒಂದು ಮಾಹಿತಿ ಆಧರಿಸಿ ಹೋದಾಗ ಅಲ್ಲಿ ಅವನು ಹಿಡ್ಕೋ ಸಮಯದಲ್ಲಿ ಇದನ್ನು ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ. ನಮ್ಮವರು ಕೂಡಲೇ ಆತನನ್ನು ಇದನ್ನು ಮತ್ತು ಸೆಕ್ಯೂರ್ ಮಾಡಿಕೊಂಡು ಅವನನ್ನು ಅರೆಸ್ಟ್ ಮಾಡಲು ಯಶಸ್ವಿಯಾಗಿದೆ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ಕುಕ್ಕರ್ ಬ್ಲಾಸ್ಟ್, ಕ್ಷಣದ ಬ್ರೇಕಿಂಗ್ ನಲ್ಲಿ ನಾವೇ ಮೊದಲು. ಶನಿವಾರ ಸಂಜೆ 6:30 ಮಂಗಳೂರಲ್ಲಿ ಆಟೋ ಸ್ಫೋಟ, ಮೊದಲು ಬ್ರೇಕ್ ಮಾಡಿದ್ದೆ ನ್ಯೂಸ್ 18. ಭಾನುವಾರ ಬೆಳಗ್ಗೆ 8 ಗಂಟೆ ಉನ್ನತ ಮಟ್ಟದ ತನಿಖೆ, ಅಲೋಕ್ ಕುಮಾರ್ ಆದೇಶ ಬ್ರೇಕ್ ಮಾಡಿದ್ದೆ ನಾವು. ಉನ್ನತ ಮಟ್ಟದ ತನಿಖೆಗೆ ಈಗ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಆದೇಶವನ್ನು ಕೊಟ್ಟಿದ್ದಾರೆ. ಎಡಿಜಿಪಿ ಅಲೋಕ್ ಕುಮಾರ್ ನೇತೃತ್ವದಲ್ಲಿ ಈಗ ತನಿಖೆ ಕೂಡ ಆರಂಭಗೊಂಡಿರುವಂತದ್ದು. ಭಾನುವಾರ ಬೆಳಗ್ಗೆ 9 ಗಂಟೆ ಆಕಸ್ಮಿಕವಲ್ಲ, ಉಗ್ರ ಕೃತ್ಯ. ಡಿಜಿಪಿ ಪ್ರವೀಣ್ ಸೂದ್ ಟ್ವೀಟ್, ಮೊದಲು ಬ್ರೇಕ್ ಮಾಡಿದ್ದೆ ನಾವು. ಹಾನಿ ಮತ್ತೆ ನೋವನ್ನುಂಟು ಮಾಡೋ ಸಲುವಾಗಿ ಈ ಒಂದು ಸ್ಫೋಟವನ್ನು ಮಾಡಿದ್ದಾರೆ. ಇದು ಆಕಸ್ಮಿಕವಾಗಿ ನಡೆದ ಘಟನೆ ಅಲ್ಲ ಅಂತೇಳಿ ಅವರು ಒಂದು ಮಾಹಿತಿ ಕೊಟ್ಟಿದ್ದಾರೆ. ಭಾನುವಾರ ಬೆಳಗ್ಗೆ 9 ಗಂಟೆ 30 ನಿಮಿಷ ಆಟೋ ಸ್ಫೋಟ ಸ್ಥಳದ ಗ್ರೌಂಡ್ ರಿಪೋರ್ಟ್, ಮೊದಲು ತೋರಿಸಿದ್ದೆ ನಾವು. ನಾವೀಗ ನಿನ್ನೆ ಬ್ಲಾಸ್ಟ್ ಆದಂತಹ ಸ್ಥಳದಲ್ಲಿ ಇದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಅಲ್ಲಿ ಪೆಂಡಾಲ್ ಅನ್ನು ಹಾಕಿದ್ದಾರೆ, ಅದರ ಒಳಗೆ ಸದ್ಯಕ್ಕೆ ಆಟೋವನ್ನು ಹಾಕಿರುವಂಥದ್ದು. ಇದನ್ನು ಬಲಭಾಗದಲ್ಲಿ ಗಮನಿಸ್ತಾ ಹೋದ್ರೆ ನಿನ್ನೆ ಸ್ಫೋಟ ಆದಂತಹ ಪ್ರದೇಶ ಕೂಡ ಇದಾಗಿರುವಂಥದ್ದು. ಭಾನುವಾರ ಬೆಳಗ್ಗೆ 11 ಗಂಟೆ ಪ್ರೇಮ್ರಾಜ್ ಹೆಸರಲ್ಲಿ ಫೇಕ್ ಐಡಿ, ಆಧಾರ್ ಕಾರ್ಡ್ ಮೊದಲು ತೋರಿಸಿದ್ದೆ ನಾವು. ಒರಿಜಿನಲ್ ಪ್ರೇಮ್ರಾಜ್ ಫೋಟೋ ತೋರಿಸ್ತಾ ಇರೋದು ಮತ್ತೆ ಅವರ ಆಧಾರ್ ಕಾರ್ಡ್. ಭಾನುವಾರ ಬೆಳಗ್ಗೆ 11 ಗಂಟೆ 15 ನಿಮಿಷ ಅಸಲಿ ಪ್ರೇಮ್ರಾಜ್ರ ತಂದೆ ಲೈವ್, ಮೊದಲು ಬ್ರೇಕ್ ಮಾಡಿದ್ದೆ ನಾವು. ನಿಮ್ಮ ಮಗ ಬಳಕೆ ಮಾಡುವಂತಹ ಫೋನ್ ನಂಬರ್ ಕೂಡ ಅದರಲ್ಲಿ ಅದೇ ಇದೆ, ಫೋಟೋ ಮಾತ್ರ ಅಲ್ಲ. ಭಾನುವಾರ ಬೆಳಗ್ಗೆ 11 ಗಂಟೆ 30 ನಿಮಿಷ ತುಮಕೂರಲ್ಲಿ ಅಸಲಿ ಪ್ರೇಮ್ರಾಜ್ ಪ್ರತಿಕ್ರಿಯೆ, ಮೊದಲು ಬ್ರೇಕ್ ಮಾಡಿದ್ದೆ ನಾವು. ಎಲ್ಲ ಎನ್ಕ್ವೈರಿ ಮಾಡಿದ್ರು, ಹಿಂಗೆಲ್ಲ ಆಯಿತು, ಇದು ಆಧಾರ್ ಕಾರ್ಡ್ ಎಲ್ಲಿ ಕಳ್ಕೊಂಡಿದ್ರಿ ಏನಂತೆಲ್ಲ ಸೇಮ್ ಎನ್ಕ್ವೈರಿ ಎಲ್ಲ ಮಾಡಿದ್ರು. ಸೊ ಅದಕ್ಕೆಲ್ಲ ನಾನು ಮಾಹಿತಿ ಕೊಟ್ಟೆ, ಫೋಟೋ ಕೇಳಿದ್ರು, ನಂದು ಫೋಟೋ ಕೊಟ್ಟಿದ್ದೀನಿ. ಭಾನುವಾರ ಬೆಳಗ್ಗೆ 11 ಗಂಟೆ 40 ನಿಮಿಷ ಮೈಸೂರಿನಲ್ಲಿ ಬಾಡಿಗೆ ರೂಮ್ ಮಾಡಿದ್ದ ಶಂಕಿತ, ಮೊದಲು ಬ್ರೇಕ್ ಮಾಡಿದ್ದೆ ನಾವು. ಲೋಕನಾಯಕನ ನಗರದಲ್ಲಿ ಒಂದು 1800 ರೂಪಾಯಿ ಕೊಟ್ಟು ಅಲ್ಲಿ ಒಂದು ಸಿಂಗಲ್ ಒಂದು ರೂಮ್ ಅನ್ನ ಮಾಡ್ಕೊಂಡು ಅಲ್ಲಿ ವಾಸವಾಗಿದ್ದ ಅಂತೇಳಿ. ಭಾನುವಾರ ಬೆಳಗ್ಗೆ 11 ಗಂಟೆ 50 ನಿಮಿಷ ಘಟನಾ ಸ್ಥಳಕ್ಕೆ ಎನ್ಐಎ ಭೇಟಿ, ಮೊದಲು ಬ್ರೇಕ್ ಮಾಡಿದ್ದೆ ನಾವು. ರಾಷ್ಟ್ರೀಯ ತನಿಖಾ ತಂಡ ಮಂಗಳೂರಿಗೆ ಆಗಮಿಸಿದೆ. ಮಂಗಳೂರಿನಲ್ಲಿ ಈಗ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಭಾನುವಾರ ಮಧ್ಯಾಹ್ನ 12 ಗಂಟೆ ಕೊಯಮತ್ತೂರು ಸ್ಫೋಟದ ಆಯಾಮ,
ಮೊದಲು ಬ್ರೇಕ್ ಮಾಡಿದ್ದೆ ನಾವು. ಮತ್ತೆ ರೀಸೆಂಟ್ ಆಗಿ ಕೊಯಂಬತ್ತೂರಿನಲ್ಲಿ ಒಂದು ಕಾರ್ ಬ್ಲಾಸ್ಟ್ ಆಗಿತ್ತು. ಆ ಬ್ಲಾಸ್ಟ್ಗೂ ನಿನ್ನೆ ಮಂಗಳೂರಲ್ಲಿ ಸಂಜೆ ಸಂಭವಿಸಿದಂತ ಆಟೋ ಬ್ಲಾಸ್ಟ್ಗೂ ಸಾಮ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ನಂಟಿರಬಹುದು. ಭಾನುವಾರ ಮಧ್ಯಾಹ್ನ 12:30 ದೇವಸ್ಥಾನಗಳ ರೆಕ್ಕಿ ಮಾಡ್ತಿದ್ದ ಶಂಕಿತ ಮೊದಲು ಬ್ರೇಕ್ ಮಾಡಿದ್ದೆ ನಾವು. ದೇವಸ್ಥಾನದ ಬಳಿಯಲ್ಲಿ ಆಟೋದಲ್ಲಿ ಒಬ್ಬ ವ್ಯಕ್ತಿ ಹೋಗ್ತಾ ಇರ್ತಾನೆ, ಕುಕ್ಕರ್ ಬ್ಲಾಸ್ಟ್ ಆಗುತ್ತೆ. ಭಾನುವಾರ ಮಧ್ಯಾಹ್ನ 1 ಗಂಟೆ ಮಂಗಳೂರು ಸ್ಫೋಟ, ಶಿವಮೊಗ್ಗ ನಂಟು, ಮೊದಲು ಬ್ರೇಕ್ ಮಾಡಿದ್ದೆ ನಾವು. ಭಾನುವಾರ ಮಧ್ಯಾಹ್ನ 1:15 ಮೈಸೂರು ಮನೆಗೆ ಬಾಂಬ್ ನಿಷ್ಕ್ರಿಯ ದಳ. ಸ್ಥಳದಿಂದ ನ್ಯೂಸ್ 18 ಲೈವ್ ರಿಪೋರ್ಟ್. ಇದು ಮಂಗಳೂರಿನಲ್ಲಿ ಆಟೋದಲ್ಲಿ ಏನು ಬ್ಲಾಸ್ಟ್ ಆಯಿತು, ಆ ಬ್ಲಾಸ್ಟ್ಗೆ ಸಂಬಂಧಿಸಿದಂತೆ ವ್ಯಕ್ತಿ ಏನಿದ್ದ ಆತ ಮೈಸೂರಿನಲ್ಲಿ ಬಾಡಿಗೆ ಮನೆಯನ್ನು ಪಡೆದುಕೊಂಡಿರುವಂಥದ್ದು. ಭಾನುವಾರ ಮಧ್ಯಾಹ್ನ 3 ಗಂಟೆ ಮೈಸೂರು ಮನೆ ಮಾಲೀಕನ ಪ್ರತಿಕ್ರಿಯೆ, ಮೊದಲು ಬ್ರೇಕ್ ಮಾಡಿದ್ದೆ ನಾವು. ಈಗಾಗಲೇ ಸಾಕಷ್ಟು ನಕಲಿ ದಾಖಲೆಗಳು ಅಂದರೆ ID ಕಾರ್ಡ್ಗಳು ಸಿಕ್ಕಿರುವಂಥದ್ದು, ಇದ್ರ ಜೊತೆಗೆ ಒಂದು ಮೊಬೈಲ್ ಫೋನ್ ಮತ್ತೆ ಸಾಕಷ್ಟು ಸಿಮ್ಗಳು ಕೂಡ ಈಗಾಗಲೇ ಲಭ್ಯ ಆಗಿದೆ ಅಂತಕ್ಕಂಥದ್ದು ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಭಾನುವಾರ ಮಧ್ಯಾಹ್ನ 3:40 ಶಂಕಿತನ ಮೂಲ ಪತ್ತೆ, ಶಿವಮೊಗ್ಗ ಶಾರಿಕ್, ಮೊದಲು ಬ್ರೇಕ್ ಮಾಡಿದ್ದೆ ನಾವು. ಲಷ್ಕರ್ ಎ ತೈಬಾದ ಜೊತೆಯಲ್ಲಿ ಸಂಪರ್ಕವಿದ್ದಂತಹ ಆರೋಪ ಇರುತ್ತೆ. ಶಿವಮೊಗ್ಗದಲ್ಲಿ ನಡೆದಿರ್ತಕ್ಕಂತಹ ಟಿಪ್ಪು ಸುಲ್ತಾನ್ನ ಒಂದು ಗಲಾಟೆ ಏನಿತ್ತು, ಆ ಗಲಾಟೆಯಲ್ಲೂ ಕೂಡ ಈತ ಪ್ರಮುಖ ಆರೋಪಿಯಾಗಿರ್ತಾನೆ. ಭಾನುವಾರ ಮಧ್ಯಾಹ್ನ 4 ಗಂಟೆ ಮನೆಗಾಗಿ ಮಧ್ಯವರ್ತಿ ಸಂಪರ್ಕಿಸಿದ್ದ ಶಂಕಿತ, ಮೊದಲು ಬ್ರೇಕ್ ಮಾಡಿದ್ದೆ ನಾವು. ಮನೆ ಕೊಡ್ಸಿಲ್ಲ, ನಾನು ರೂಮ್ ಬರೋಣ ಇಲ್ಲ. ಯಾವಾಗ ಬಂದಿದ್ದೆ ನಿಮ್ಮ ಹತ್ರ? ಒಂದು ಆಗಿ 1 ತಿಂಗಳು ಮೇಲಾಗಿತ್ತು ಬಂದು. ಭಾನುವಾರ ಸಂಜೆ 6 ಗಂಟೆ ಮೈಸೂರು ಪರಿಶೀಲನೆ ವೇಳೆ ಸ್ಫೋಟಕ ಸಾಮಗ್ರಿ ಪತ್ತೆ, ಮೊದಲು ಬ್ರೇಕ್ ಮಾಡಿದ್ದೆ ನಾವು. ಸೋಮವಾರ ಬೆಳಗ್ಗೆ 8 ಗಂಟೆ ಮಂಗಳೂರು ಆಸ್ಪತ್ರೆ, ಶಾರಿಕ್ ಸಂಬಂಧಿಕರು. ವೆಲ್ಕಮ್ ಬ್ಯಾಕ್. ಅವರೆಲ್ಲ ಹೊಟ್ಟೆ ಬಟ್ಟೆ ಕಟ್ಟಿ ಭವಿಷ್ಯಕ್ಕೆ ಬೇಕಾಗತ್ತೆ ಅಂತ ಇರೋ ಅಲ್ಪ ಸ್ವಲ್ಪ ಹಣವನ್ನ ಆ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟಿದ್ರು. ಆದ್ರೆ ಈಗ ತಮ್ಮ ಹಣ ಪಡೆಯಲು ತಾವೇ ದಿನಗಟ್ಲೆ ಅಲಿಬೇಕಾದ ಪರಿಸ್ಥಿತಿ ಬಂದಿದೆ. ಈಗ ನಾಗರಿಕ ಇವರು ಯಾವುದೋ ಒಂದು ಪ್ರಿಯಾರಿಟಿ ಕೊಟ್ಟು ಮಾಡ್ತಾ ಇಲ್ಲ. ಮಾತ್ರಿಗೂ ಏನು ದುಡ್ಡಿಗೂ ಎಲ್ಲ ಇಲ್ಲ. ಈ ದೃಶ್ಯಗಳನ್ನ ನೋಡಿದ್ರೆ ಯಾವುದೋ ಸರ್ಕಾರಿ ಯೋಜನೆ ಪಡೆಯೋಕೋ ಫ್ರೀ ಸ್ಕೀಮ್ ಪಡೆಯೋಕೋ ನಿಂತಿದ್ದಾರೆ ಅನ್ಕೋಬೇಡಿ. ಪಾಪ ಇವರೆಲ್ಲ ನಿಂತಿರೋದು ಕಣ್ವ ಸೌಹಾರ್ದ ಬ್ಯಾಂಕ್ನಲ್ಲಿ ಕಷ್ಟ ಕಾಲಕ್ಕೆ ಇರಲಿ ಅಂತ ಹೂಡಿಕೆ ಮಾಡಿದ್ದ ತಮ್ಮದೇ ಹಣವನ್ನ ವಾಪಸ್ ಪಡೆಯೋಕೆ. ಹೂಡಿಕೆ ಹಣ ವಾಪಸ್ ಪಡೆಯಲು ಹರಸಾಹಸ. ಕ್ಯೂನಲ್ಲಿ ನಿಂತು ಪರದಾಡಿದ ವೃದ್ಧರು, ಮಹಿಳೆಯರು. ನೀವೆಲ್ಲ ಕಾಸಾಕಿ ಸಾಕು, ನಾವು ಡಬಲ್ ದುಡ್ಡು ಮಾಡ್ಕೊಡ್ತೀವಿ ಅಂತ ರಾಜ್ಯದಾದ್ಯಂತ ಬಡ ಬಗ್ಗರಿಂದ 100, 200, 1000, ಲಕ್ಷ ರೂಪಾಯಿ ಠೇವಣಿ ಇರಿಸಿಕೊಂಡಿದ್ರು. ಹೀಗೆ ಬರೋಬ್ಬರಿ 25,000 ಜನರಿಗೆ ಕಣ್ವ ಸೌಹಾರ್ದ ಕೋಆಪರೇಟಿವ್ ಕ್ರೆಡಿಟ್ ಲಿಮಿಟೆಡ್ ಸಂಸ್ಥೆ ನಾಮ ಹಾಕಿತ್ತು. ಕಣ್ವ ಗ್ರೂಪ್ ಆಫ್ ಕಂಪನೀಸ್ ವಿರುದ್ಧ 2004ರಲ್ಲಿ ಪೊಲೀಸರು ದೂರು ದಾಖಲಿಸಿಕೊಂಡಿದ್ರು. ಇದರ ಅನ್ವಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಆಯುಕ್ತರನ್ನ ಪ್ರಾಧಿಕಾರ ಅಧಿಕಾರಿಯಾಗಿ ನೇಮಕ ಮಾಡಿದ್ರು. ಇದೀಗ ಪ್ರಾಧಿಕಾರ ಹಣ ಕಳೆದುಕೊಂಡ ಸಾರ್ವಜನಿಕರಿಗೆ ಹಣ ವಾಪಸ್ ಪಡೆಯಲು ಅವಕಾಶ ಕಲ್ಪಿಸಿದೆ. ಇದಕ್ಕಾಗಿ ಡಿಸೆಂಬರ್ 1ನೇ ತಾರೀಖು ಸಂಜೆ 5 ಗಂಟೆ ಒಳಗೆ ಕ್ಲೈಮ್ ಅರ್ಜಿ ಸಲ್ಲಿಸಲು ಡೆಡ್ಲೈನ್ ನೀಡಿದೆ. ಸದ್ಯ ಅರ್ಜಿ ಸಲ್ಲಿಸಿ ತಮ್ಮ ಹಣ ಪಡೆಯಲು ಶಾಂತಿನಗರದ ಕಣ್ವ ಸೌಹಾರ್ದ ಕೋಆಪರೇಟಿವ್ ಕ್ರೆಡಿಟ್ ಲಿಮಿಟೆಡ್ ಸಂಸ್ಥೆಗೆ ಜನ ಮುಗಿಬಿದ್ದಿದ್ದಾರೆ. ಇದಕ್ಕಾಗಿ ಮಧ್ಯರಾತ್ರಿ 1 ಗಂಟೆಗೆ ಆಗಮಿಸಿದವರು ಕಾದು ಕಾದು ಬೆಂಡಾಗಿ ಹೋಗಿದ್ರು. ನಾನು ಮಂಗಳೂರಿಂದ ಬಂದಿದ್ದೆ, ನೈಟ್ ಫುಲ್ ಜರ್ನಿ ಮಾಡಿ ಬಂದಿದ್ದೇನೆ. ಈಗ ಅಪ್ಲಿಕೇಶನ್ ಈಗ ಸಿಕ್ಕಿದೆ. ಈಗ ಅಪ್ಲಿಕೇಶನ್ ತಗೊಂಡು ಇದನ್ನು ಸಬ್ಮಿಷನ್ ಮಾಡೋಕ್ಕೆ ನಾಳೆ ಬರಬೇಕಂತೆ. ಟೋಕನ್ ತಗೊಳ್ಳೋಕ್ಕೆ, ಸಬ್ಮಿಷನ್ ಮಾಡೋಕ್ಕೆ ನಾಳೆ ಇನ್ನೊಂದು ಡೇಟ್ ಹಾಕಿ ಕೊಡ್ತಾರಂತೆ. ಸೊ ಎಲ್ಲ ಅವ್ಯವಸ್ಥೆಯಲ್ಲಿ ಯಾರಿಗೂ ಸೀನಿಯರ್ ಸಿಟಿಜನ್ ಆಗಲಿ ಹಿರಿಯ ನಾಗರಿಕ ಇವರು ಯಾವುದೋ ಒಂದು ಪ್ರಿಯಾರಿಟಿ ಕೊಟ್ಟು ಮಾಡ್ತಾ ಇಲ್ಲ ಇಲ್ಲಿ. ಇನ್ನು ನ್ಯೂಸ್ 18ಗೆ ಲಭ್ಯವಿರುವ ಮಾಹಿತಿ ಪ್ರಕಾರ ಸಾರ್ವಜನಿಕರಿಂದ 642.31 ಕೋಟಿ ರೂಪಾಯಿ ಠೇವಣಿ ಸಂಗ್ರಹಿಸಿತ್ತು. ಅದರಲ್ಲಿ ಹಲವು ಕಂಪನಿಗಳು ಮತ್ತು ಸಂಸ್ಥೆಗಳಿಗೆ 416 ಕೋಟಿ ರೂಪಾಯಿ ಸಾಲ ನೀಡಿತ್ತು. ಆದರೆ ವಸೂಲಿಗೆ ಕಂಪನಿ ಯಾವುದೇ ಕ್ರಮ ಕೈಗೊಳ್ಳೋದಿರೋದ್ರಿಂದ ಸಾರ್ವಜನಿಕರ ಹಣ ಯಾರದ್ದೋ ಪಾಲಾಗಿದೆ. ಇತ್ತ ತಮ್ಮ ಹಣಕ್ಕಾಗಿ ತಾವೇ ಕಣ್ಣೀರಿಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪೆನ್ಷನ್ ಬಂದಂಗೆ ಆ ಥರ ಬರ್ತಿದೆ ಅಂತ, ಇಂಟ್ರೆಸ್ಟ್ ಬರ್ತದೆ ಅಂತ ಬ್ಯಾಂಕಿಂದ ತೆಗೆದಿಲ್ಲಿಗೆ ಹಾಕ್ತೆ. ಬ್ಯಾಂಕಿಗೆ ಬಡ್ಡಿನೂ ಕೊಟ್ಟಿಲ್ಲ, ಇಲ್ಲಿವರೆಗೆ ಏನೂ ಕೊಟ್ಟಿಲ್ಲ. 2018ರಿಂದ ಮಾತ್ರೆ ಗೀತ್ರೆ ತಾಳಕ್ಕೆ ಅಂತ ಎಲ್ಲ ಮಾಡಿದ್ದೆ. ಮಾತ್ರೆಗೂ ಏನು ದುಡ್ಡಿಗೂ ಎಲ್ಲ ಇಲ್ಲ, ಏನು ಇಲ್ದಲೆ ನನಗೀಗ ಇಷ್ಟೊಂದು ಪಜಿತಿ ಎತ್ತಿಸ್ತವ್ರೆ. ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಹಣ ಹಿಂತಿರುಗಿಸಿ ಕೊಡಬೇಕಾಗಿದೆ. ರಂಜನ್ ಶಿರ್ಲಾಲ, ನ್ಯೂಸ್ 18 ಕನ್ನಡ, ಬೆಂಗಳೂರು.
ಅವರೆಲ್ಲ ಆಫೀಸ್ ಬಿಸ್ನೆಸ್ ಕೆಲಸ ಮುಗಿಸಿ ಮನೆ ಕಡೆ ಹೊರಟಿದ್ರು. ಆದರೆ ಇದ್ದಕ್ಕಿದ್ದಂತೆ ಫ್ಲೈ ಓವರ್ ಮೇಲೆ ಓಡಾಡೋ ವಾಹನ ಸವಾರಿಗೆ ಜೀವವೇ ಬಾಯಿಗೆ ಬಂದಿತ್ತು. ಅಷ್ಟಕ್ಕೂ ಅಲ್ಲೇನಾಗಿತ್ತು ಈ ಸ್ಟೋರಿ ನೋಡಿ. ಏಕಾಏಕಿ ಕಿತ್ತು ಬಂದ ಫ್ಲೈಓವರ್ನ ನಟ್ಟು ಬೋಲ್ಟ್. ಬಿಜಿಎಸ್ ಫ್ಲೈಓವರ್ನ ವಾಹನ ಸವಾರರು ಕಕ್ಕಾಬಿಕ್ಕಿ. ದಿನನಿತ್ಯ ಕೆಆರ್ ಮಾರ್ಕೆಟ್ನ ಬಿಜಿಎಸ್ ಫ್ಲೈಓವರ್ ಮೇಲೆ ಸಾವಿರಾರು ದೊಡ್ಡ ವಾಹನ ಹಾಗೂ ಸಣ್ಣ ವಾಹನಗಳು ಓಡಾಡುತ್ತವೆ. ಆದರೆ ಇಲ್ಲಿ ನಿನ್ನೆ ವಾಹನಗಳ ಭಾರ ಹೆಚ್ಚಾಗಿ ಏಕಾಏಕಿ ಫ್ಲೈಓವರ್ ಅಟ್ಯಾಚ್ ಮಾಡುವ ಜಾಗದಲ್ಲಿ ಹಾಕಿದ್ದ ನಟ್ಟು ಬೋಲ್ಟ್ ಎದ್ದು ಬಂದಿದೆ. ಇದನ್ನು ಕಂಡು ಜನರು ಆತಂಕಗೊಂಡಿದ್ದಾರೆ. ಹೀಗಾಗಿ ಕೂಡಲೇ ಬಿಬಿಎಂಪಿ ತಾಂತ್ರಿಕ ತಜ್ಞರ ಸಲಹೆ ಪಡೆದು ಹೊರಬಂದಿದ್ದಂತ ನಟ್ಟು ಬೋಲ್ಟ್ ಅನ್ನ ಹಾಕಿದೆ. ಇಂದು ಕೂಡ ಈ ದುರಸ್ತಿ ಕಾರ್ಯ ಮುಂದುವರಿಸಲಾಯಿತು. ಹೆಚ್ಚು ವಾಹನಗಳು ಓಡಾಡ್ತಾ ಇರುವಂತದ್ದೇ ಇದಕ್ಕೆ ಕಾರಣ ಅಂತ ಮೇಲ್ನೋಟಕ್ಕೆ ಹೇಳಲಾಗ್ತಾ ಇದೆ. ಆದ್ರೆ ಫ್ಲೈಓವರ್ ಗಳನ್ನ ಮಾನಿಟರ್ ಮಾಡುವಂತ ಕೆಲಸ ಪಾಲಿಕೆಯದ್ದು. ಅದನ್ನ ಮಾತ್ರ ಮಾಡೋದ್ರಲ್ಲಿ ಎಲ್ಲೋ ಎಡವಟ್ಟಾಗಿದೆ. ಹೀಗಾಗಿ ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ಇಂದು ಕೂಡ ನಟ್ಟು ಬೋಲ್ಟ್ ಫಿಕ್ಸ್ ಮಾಡುವಂತ ಕಾರ್ಯವನ್ನ ನಡೆಸಲಾಯಿತು. ಇನ್ನು 4-5 ಕಡೆಗಳಲ್ಲಿ ನಟ್ಟು ಬೋಲ್ಟ್ ಗಳಿಂದಲೇ ಈ ಫ್ಲೈಓವರ್ ನ ಬ್ಲಾಕ್ ಗಳನ್ನ ಜೋಡಿಸಲಾಗಿದೆ. ಆದ್ರೆ ಬಿಬಿಎಂಪಿ ಮಾತ್ರ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತಾ ಇದೆ. ಅದು ಮೈನರ್ ಪ್ರಾಬ್ಲಮ್ ಆಕ್ಚುಲಿ. ಬೋಲ್ಟ್ ಅದು ಅಂತ ಎಕ್ಸ್ಪಾನ್ಷನ್ ಜಾಯಿಂಟ್ ಆ ಫ್ಲೈಓವರ್ ಅಲ್ಲಿ ಬಹಳ ಇದಾವೆ. ಅದು ಸ್ಪೆಷಲಿ ಮೇಡ್ ಅವಾಗ LNT ಅವ್ರು ಮಾಡಿದ್ರಲ್ಲ, ಅದು ಸ್ಪೆಷಲ್ ಆಗಿ ಜಾಯಿಂಟ್ ಅದನ್ನ ಡಿಸೈನ್ ಮಾಡಿ ಎಕ್ಸ್ಪಾನ್ಷನ್ ಜಾಯಿಂಟ್ ಹಾಕಿದ್ದಾರೆ. ಯಾಕಂದ್ರೆ ಜಾಯಿಂಟ್ ಅಲ್ಲಿ ಬಹಳ ಟೆಕ್ನಿಕಲ್ ಇದೆ. ಅದು ಬೋಲ್ಟ್ ಸ್ವಲ್ಪ ಇದಾಗಿದ್ದಾವೆ, ಅದು ಸಡನ್ ಆಗಿ ರಿಲೀಸ್ ಆಗಿದ್ದಾವೆ ಅವು. ಬಿಕಾಸ್ ಆಫ್ ಅಲ್ಲಿ ಜಾಸ್ತಿ ಇಂಪ್ಯಾಕ್ಟ್ ಕರ್ವಿಂಗ್ ಅಲ್ಲಿ ವೆಹಿಕಲ್ ಹೋಗಿ ಈಗ ನೆನ್ನೆ ರೆಡಿ ಮಾಡಿದೀವಿ. ಅದನ್ನ ಸ್ವಲ್ಪ ಟ್ರಾಫಿಕ್ ಗೆ ಕ್ಲಿಯರ್ ಮಾಡಿದ್ವಿ 8 ಗಂಟೆಗೆ. ಒಟ್ನಲ್ಲಿ ಕೆಆರ್ ಮಾರ್ಕೆಟ್ ಪದೇ ಪದೇ ದುರಸ್ತಿಗೆ ಬರ್ತಾ ಇದ್ದು ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕಾಗಿದೆ. ಹೀಗಾಗಿ ಜನರಿಗೆ ಎಲ್ಲಿ ಯಾವಾಗ ಏನಾಗುತ್ತೆ ಅನ್ನುವಂತ ಅನುಮಾನ ಕಾಡ್ತಾ ಇದ್ದು ಆತಂಕದಲ್ಲೇ ಓಡಾಡುವಂತ ಪರಿಸ್ಥಿತಿ ಎದುರಾಗಿದೆ. ಹಂಸ ಶ್ಯಾಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಗರದಲ್ಲಿ ರಸ್ತೆ ಗುಂಡಿಗಳಿಂದ ಸಾಲು ಸಾಲು ದುರಂತಗಳಾದ್ರೂ ಪಾಲಿಕೆ ಮಾತ್ರ ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸ್ತಾ ಇದೆ. ಇದುವರೆಗೂ ಹವಾಮಾನ ಸಪೋರ್ಟ್ ಮಾಡ್ತಾ ಇಲ್ಲ ಅಂತಿದ್ದ ಬಿಬಿಎಂಪಿ ತನ್ನ ವರಸೆಯನ್ನ ಬದಲಿಸಿದೆ. ರಸ್ತೆ ಗುಂಡಿ ಮುಚ್ಚಬೇಕಾದ ಬಿಬಿಎಂಪಿ ಹೊಸ ನಾಟಕ. ಬೆಂಗಳೂರಲ್ಲಿ ಗುಂಡಿ ಮುಚ್ಚದಿದ್ದಕ್ಕೆ BWSSB ಕಾರಣವಂತೆ. ಈ ಪ್ರಸಕ್ತ ಸಾಲಿನಲ್ಲಿ ಹೆಚ್ಚು ಕಮ್ಮಿ 7 ಜೀವಗಳು ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಬಲಿಯಾಗಿದೆ. ಆದ್ರೂ ಕ್ಯಾರೆ ಎನ್ನದ ಬಿಬಿಎಂಪಿ ಅಧಿಕಾರಿಗಳು ಉಡಾಫೆಯಾಗಿಯೇ ಉತ್ತರ ಕೊಡ್ತಿದ್ದಾರೆ. ಜನಸಾಮಾನ್ಯರ ಹಿಡಿಶಾಪ, ಹೈಕೋರ್ಟ್ ಛೀಮಾರಿ 1000 ಬಾರಿ ಹಾಕಿದ್ರೂ ಕೂಡ ಪಾಲಿಕೆ ಮಾತ್ರ ಕುಂಟು ನೆಪ ಹೇಳಿಕೊಂಡು ಪ್ರತಿ ಬಾರಿಯೂ ತಪ್ಪಿಸಿಕೊಳ್ತಿದೆ. ಇದರ ನಡುವೆ ಹವಾಮಾನ ವೈಪರೀತ್ಯದ ಕಾರಣ ಕೊಟ್ಟು ಬೆಂಗಳೂರು ನಗರದ ರಸ್ತೆ ಗುಂಡಿಗಳನ್ನ ಮುಚ್ಚದೆ ಪಾಲಿಕೆ ನಿರ್ಲಕ್ಷ್ಯ ತೋರಿತ್ತು. ಆದ್ರೀಗ ಕುಣಿಯೋಕೆ ಬಾರದೆ ನೆಲ ಡೊಂಕು ಅನ್ನುವ ಹಾಗೆ ಬಿಬಿಎಂಪಿ ಹೊಸ ವರಸೆ ಶುರು ಮಾಡಿದ್ದು ಇಷ್ಟಕ್ಕೆಲ್ಲ BWSSB ಕಾರಣ ಅಂತಿದೆ. ಕಾಮಗಾರಿ ಮುಗಿಸಲು BWSSBಗೆ ಡೆಡ್ಲೈನ್. ಸಮನ್ವಯ ಸಾಧಿಸಿ ರಸ್ತೆ ನಿರ್ವಹಣೆ ಮಾಡಬೇಕಾಗಿರುವ ಬಿಬಿಎಂಪಿ ರಸ್ತೆ ಗುಂಡಿ ವಿಚಾರವಾಗಿ ಈಗ ಯೂಟರ್ನ್ ಹೊಡೆದಿದೆ. ಇದುವರೆಗೆ ಹವಾಮಾನ ಸಪೋರ್ಟ್ ಮಾಡ್ತಿಲ್ಲ, ಹೀಗಾಗಿ ತಡ ಆಗ್ತಿದೆ ಅಂತಿದ್ದ ಬಿಬಿಎಂಪಿ ಈಗ BWSSB ಕಾಮಗಾರಿಯಿಂದ ಬೆಂಗಳೂರಿನ ರಸ್ತೆ ಗುಂಡಿಗಳನ್ನ ಮುಚ್ಚೋಕೆ ಸಾಧ್ಯ ಆಗಿಲ್ಲ ಅಂತಿದ್ದು ನಗರದ 1500 ಕಿಲೋಮೀಟರ್ ರಸ್ತೆಯನ್ನು ಕಾಮಗಾರಿಗಾಗಿ BWSSB ಅಗಿದು ಹಾಕಿದ್ದು ಇದರಿಂದಾಗಿ ಗುಂಡಿ ಮುಚ್ಚೋಕೆ ಆಗಿಲ್ಲ. 3 ದಿನಗಳ ಒಳಗಾಗಿ ಎಲ್ಲ ಕಾಮಗಾರಿ ಮುಗಿಸಿಕೊಡುವಂತೆ ಸೂಚಿಸಿದ್ದೇವೆ ಎಂದರು. ಅಂದ್ರೆ ರಸ್ತೆ ಗುಂಡಿಗಳು ಯಾರು ಮಾಡ್ತಾರೆ ಅವರೇ ಮುಚ್ಚಬೇಕು ಅಂತ ಇದೆ. ಆಮೇಲೆ ನಮ್ಮ BBMP ಇಂಜಿನಿಯರ್ಸು ಯಾವುದೇ ಒಂದು ರಸ್ತೆ ಅಗೆತ ಆಗಿರ್ಬೋದು, ನೀರಿನ ಒಂದು ವಾಟರ್ ಲೀಕೇಜ್ ಸ್ಟಾಪ್ ಮಾಡೋದಕ್ಕಿರ್ಬೋದು ಅಥವಾ ಮ್ಯಾನ್ಹೋಲ್ ರಿಪೇರಿಗಾಗಿರಬಹುದು, ಅವಕ್ಕೆಲ್ಲ ನಾವು ಅವ್ರಿಗೆ ಅವರೇ ರಿಪೇರಿ ಮಾಡ್ಕೋಬೇಕು ಅಂತ ಹೇಳಿದ್ವಿ. ಇಲ್ಲ ಅಂತಂದ್ರೆ ದಂಡ ಹಾಕಬೇಕು ಅಂತ ನಾವು ಹೇಳಿದ್ವಿ. ಇವಾಗ BWSSB ಇನ್ನು 3-4 ದಿವಸದಲ್ಲಿ ಮುಗಿಸ್ಕೊಡ್ತೀವಿ ಅಂತ ಅವ್ರ ಮಾತಿನಲ್ಲಿ ಹೇಳಿದ್ದಾರೆ. ನಿನ್ನೆನೂ ಇಂಟರ್ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಕಮಿಟಿ ಆಗಿದೆ. ಮೊದಲಿನಿಂದಲೂ ಎಲ್ಲ ಸರ್ಕಾರಿ ಸಂಸ್ಥೆಗಳ ಜೊತೆ ಸಮನ್ವಯ ಸಾಧಿಸಿ ತ್ವರಿತ ಗತಿಯಲ್ಲಿ ರಸ್ತೆ ಗುಂಡಿ ಮುಚ್ಚೋಕೆ ಸೂಚನೆ ಇದ್ರೂ ಅದ್ಯಾವುದನ್ನ ಮಾಡದೆ ಈಗ ಅವರಿವರ ಮೇಲೆ ಪಾಲಿಕೆ ಬೆಟ್ಟು ಮಾಡಿ ತೋರಿಸ್ತಿದೆ. ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಉಲ್ಲಾಸ್ ಅಗರಬತ್ತಿ ಅರ್ಪಿಸುವ ನ್ಯೂಸ್ 18 ಕನ್ನಡ ಕರುನಾಡ ಹಬ್ಬ ಇದೇ ತಿಂಗಳ 25, 26, 27ನೇ ತಾರೀಕಿನಂದು HMT ಗ್ರೌಂಡ್ RT ನಗರದಲ್ಲಿ ವಿಶೇಷ ಕಾರ್ಯಕ್ರಮ ಇರುತ್ತೆ. ಕಾರ್ಯಕ್ರಮದ ಭಾಗವಾಗಿ ಕನ್ನಡ ಕ್ವಿಜ್ ಕಾರ್ಯಕ್ರಮವೊಂದನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಪ್ರತಿದಿನ ನೀವು ನಮ್ಮ ವಾಹಿನಿ ನೋಡಿ ನಾವು ಕೇಳೋ ಸರಳ ಪ್ರಶ್ನೆಗೆ ಉತ್ತರಿಸಬೇಕು. ವಿಜೇತರಿಗೆ ಪ್ರತಿದಿನವೂ ಚಿನ್ನದ ನಾಣ್ಯ ಗೆಲ್ಲುವ ಅದೃಷ್ಟದ ಅವಕಾಶ ಕಾಯ್ತಾ ಇದೆ. ಇನ್ನು ಇವತ್ತು ನಾವು ಕೇಳಿದ ಪ್ರಶ್ನೆ, ಗೋಕಾಕ ಸಮಿತಿ ಸಲ್ಲಿಸಿದ ವರದಿ ಪುರಸ್ಕರಿಸಿ
ಕನ್ನಡಕ್ಕೆ ಮೊದಲ ಭಾಷೆ ಸ್ಥಾನಮಾನ ಕೊಟ್ಟ ಮುಖ್ಯಮಂತ್ರಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಆರ್ ಗುಂಡೂರಾವ್. ಇನ್ನು ಇವತ್ತಿನ ಲಕ್ಕಿ ವಿನರ್ ಚಿತ್ರದುರ್ಗದಿಂದ ಮಂಜುಳಾ ದೇವಿಯವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಕಂಗ್ರ್ಯಾಚುಲೇಷನ್ ಮಂಜುಳಾ ದೇವಿ. ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಹೇರ್ ಸಫಾ ಮೊದಲ ದಿನದಿಂದಲೇ ಪರಿಣಾಮಕಾರಿ. ಮತ್ತೆ